ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ರಕ್ಷಿತಾ ಅವರು ಫೇಕಾ? ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಈ ಸೀಸನ್ ಗಿಲ್ಲಿ, ರಕ್ಷಿತಾ, ಕಾವ್ಯ ಈ ಮೂರು ಜನ ಇಲ್ಲ ಅಂದ್ರೆ ಅಟ್ಟರ್ ಫ್ಲಾಪ್ ಆಗ್ತಾ ಇತ್ತು ಅಂತ ಅನ್ನಿಸ್ತಾ ಇದೆಯಾ? ಇದಕ್ಕೂ ನಿಮ್ಮ ಒಪಿನಿಯನ್ ಏನು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಇವತ್ತು ಎಪಿಸೋಡ್ ಅಲ್ಲಿ ಅಂದ್ರೆ ಯಾರು ಕಾಲ್ ಮಾಡ್ತಾರೆ ಅಂತ, ಅವ್ರಿಗೋಸ್ಕರ ನಾಮಿನೇಟ್ ಆಗಿರೋರ್ಗೋಸ್ಕರ ಯಾರು ಕಾಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ರಾಶಿಗೋಸ್ಕರ ಅವ್ರ ತಮ್ಮ ಫೋನ್ ಮಾಡ್ತಾರೆ, ರಿಷಾಗೋಸ್ಕರ ಅವ್ರ ತಂಗಿ ಫೋನ್ ಮಾಡ್ತಾರೆ, ಅಶ್ವಿನಿ ಗೌಡ ಅವ್ರಿಗೋಸ್ಕರ ಅವ್ರ ತಮ್ಮ ಫೋನ್ ಮಾಡ್ತಾರೆ, ಧ್ರುವಂತ್ಗೋಸ್ಕರ ಅವ್ರ ತಮ್ಮ ಫೋನ್ ಮಾಡ್ತಾರೆ, ಧನುಷ್ಗೋಸ್ಕರ ಅವ್ರ ಅಮ್ಮ ಫೋನ್ ಮಾಡ್ತಾರೆ, ಗಿಲ್ಲಿಗೋಸ್ಕರ ಅವ್ರ ಅಪ್ಪ ಫೋನ್ ಮಾಡ್ತಾರೆ, ಮಾಳುಗೋಸ್ಕರ ಅವ್ರ ಹೆಂಡತಿ ಫೋನ್ ಮಾಡ್ತಾರೆ, ಕೊನೆಯದಾಗಿ ಮಲ್ಲಮ್ಮಗೋಸ್ಕರ ಅವ್ರ ಮೇಡಮ್ ಇದಾರಲ್ವಾ ಅವ್ರು ಕಾಲ್ ಮಾಡ್ತಾರೆ. ಇಷ್ಟು ಜನ ಇವತ್ತು ಎಪಿಸೋಡ್ ಅಲ್ಲಿ ನಾಮಿನೇಟ್ ಆಗಿರೋರ್ಗೋಸ್ಕರ ಅವ್ರವ್ರಿಗೋಸ್ಕರ ಅವ್ರು ಕಾಲ್ ಮಾಡ್ತಾರೆ. ಗುರು, ನೆನ್ನೆ ಎಪಿಸೋಡ್ ನೋಡಿದ್ರೆ ಏನು ಇಲ್ಲ ಗುರು, ಒಂಥರ ಬೋರಿಂಗ್ ಎಪಿಸೋಡ್ ಅಂತ ಹೇಳ್ಬೋದು. ನನಗೇನೋ ಇಷ್ಟ ಆಗಲಿಲ್ಲ ಗುರು. ಚೆನ್ನಾಗಿ ಫನ್ ಅನ್ನ ಜನರೇಟ್ ಮಾಡ್ಬೋದಾಗಿತ್ತು ನೆನ್ನೆ ಎಪಿಸೋಡ್ ಅಲ್ಲಿ. ಬಟ್ ಆದ್ರೆ ನೆನ್ನೆ ಬರೀ ನಾಮಿನೇಷನ್ಸ್ ಒಂದೇ ಸೀರಿಯಲ್ ತರ ಕೊಯ್ಕೊಂಡು ಡ್ರ್ಯಾಗ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು ಗುರು. ಸ್ಟಾರ್ಟಿಂಗ್ ಅಲ್ಲೇ ಗಿಲ್ಲಿನ ತಗೊಂಡೋಗಿ ಯಾರು ನಮ್ಮ ರಘು ಅಣ್ಣ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಗ್ತಾ ಇರ್ತಾರೆ. ನೋಡ್ಬೇಕು, ಅದು ಸುದೀಪ್ ಅಣ್ಣ ಎಲ್ಲಿರ್ತಾರಲ್ವಾ, ಏನಾದ್ರು ಪನಿಷ್ಮೆಂಟ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಎತ್ಕೊಂಡೋಗಿ ಅದ್ರಲ್ಲಿ ಆಗ್ತಾ ಇರ್ತಾರೆ. ಏನ್ ಗುರು, ಒಂದೇ ಕೈಯಲ್ಲಿ ತಗೊಂಡೋಗಿ ಗಿಲ್ಲಿನ ಎತ್ಕೊಂಡೋಗಿ ಆ ರೀತಿ ಬಿಸಾಕ್ಬಿಡ್ತಾರೆ. ನಿಜವಾಗ್ಲು ನಗು ಬಂದ್ಬಿಡ್ತಾರೆ ನನ್ಗೆ. ಅವ್ರು ಎತ್ತಿ ಬಿಸಾಕ್ತಾ ಇದ್ರೆ ಸಕ್ಕದಾಗಿತ್ತು, ಒಂಥರ ಫನ್ನಿಯಾಗಿ. ಅದ್ರ ಜೊತೆಗೆ ಧ್ರುವಂತು ಯಾಕೋ ನಾನು ಹೋಗ್ತೀನಿ ಅನ್ನೋದು ಸರಿ ಬರ್ತಾ ಇಲ್ಲ. ಟೂ ಎಮೋಷನಲ್ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಗುರು. ಅವ್ರು ಕೊಟ್ಟಿರೋ ಉತ್ತಮನ ತಗೊಂಡೋಗಿ ಇಲ್ಲಿ ಮುಖವಾಡ ಹಾಕೊಂಡೋಗಿ ಇದ್ದಾರೆ, ನನಗೆ ಬೇಡ, ಬೇರೆಯವ್ರು ಕೊಡಿ, ಯಾರ ಅರ್ಹತೆ ಇದ್ದಾರೆ ಅವ್ರಿಗೆ ಕೊಡಿ. ಅವ್ರ ಮಾತುಗಳು ನಿಜವಾಗ್ಲೂ ಯಾಕೋ ಮೆಂಟಲಿ ಜಾಸ್ತಿ ಕುಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಒಂದ್ ಕಡೆ ಸೇಫ್ ಗೇಮ್ ಮಾಡಕ್ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ, ಒಂದ್ ಕಡೆ ಮೆಂಟಲಿ ತುಂಬಾ ಕುಗ್ತಾ ಇದಾರೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಯಾಕೋ ಬಿಗ್ ಬಾಸ್ ಅವ್ರಿಗೆ ಸೂಟ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಗುರು. ಪಾಪ BB ಟೀಮು ವೀಕೆಂಡ್ ಎಲ್ಲ ಚೆನ್ನಾಗಿ ಅವ್ರಿಗೆ ಕ್ಲಾಸ್ ತಗೊಂಡು ಸ್ಕ್ರೀನ್ ಪೇಸ್ ಕೊಟ್ಟು ಪುಷ್ ಮಾಡೋದಕ್ಕೆ ನೋಡಿದ್ರು. ಬಟ್ ಆದ್ರೂ ಯಾಕೋ ಅವರು ಅಡ್ಜಸ್ಟ್ ಆಗ್ತಾ ಇಲ್ಲ ಬಿಗ್ ಬಾಸ್ಗೆ ಅಂತ ನನ್ಗೆ ಅನಿಸ್ತಾ ಇದೆ ಗುರು. ನಿಮ್ಗೆ ಏನ್ ಅನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದಾದ್ಮೇಲೆ ಮಾಳು ಒಂದು ಸಾಂಗ್ ಆಡ್ತಾನೆ ಗುರು. ಮಾಳು ಇಷ್ಟು ದಿನಕ್ಕೂ ಆಡಿದ ಸಾಂಗು, ನೆನ್ನೆ ಒಂದು ಲವ್ ಫೇಲ್ಯೂರ್ ಸಾಂಗ್ ಒಂದು ಆಡ್ತಾನೆ. ಸಖತ್ತಾಗಿತ್ತು ಗುರು, ಚೆನ್ನಾಗಿತ್ತು. ಇಷ್ಟು ದಿನಕ್ಕೂ ನನಗೆ ಮಾಳು ಆಡಿದ್ದ ಸಾಂಗ್ಗಳಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ನೆನ್ನೆ ಆಡಿದ ಸಾಂಗು ಚೆನ್ನಾಗಿತ್ತು. ಪರವಾಗಿಲ್ಲ, ಸಖತ್ತಾಗಿ ಟ್ಯೂನ್ ಎಲ್ಲ ಹಾಕಿ ಚೆನ್ನಾಗಿ ಬರೆದು ಚೆನ್ನಾಗಿ ಆಡಿದ್ದಾರೆ. ಸೂಪರ್ ಆಗಿತ್ತು ಗುರು ಹಾಡು ಮಾತ್ರ. ಅದಾದ್ಮೇಲೆ ಈ ವೀಕ್ ಎಲ್ಲ ಬಿಗ್ ಬಾಸ್ ಕಾಲೇಜ್ ಕ್ಯಾಂಪಸ್, ನಾನು ನೆನ್ನೆ ವಿಡಿಯೋದಲ್ಲೇ ಅಪ್ಡೇಟ್ ಕೊಟ್ಬಿಟ್ಟಿದೆ, ಮೊನ್ನೆನೆ ನೈಟೇ ಅಪ್ಡೇಟ್ ಕೊಟ್ಬಿಟ್ಟಿದೆ. ಬಿಗ್ ಬಾಸ್ ಕಾಲೇಜ್ ಕ್ಯಾಂಪ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ರಘು ಅಣ್ಣ ಪ್ರಿನ್ಸಿಪಲ್ ಆಗಿದ್ದಾರೆ. ಈ ವಾರ ಎಲ್ಲ ಅದೇ ಬೇಸಿಸ್ ಮೇಲೆ ಟಾಸ್ಕ್ಗಳು ನಡೀತಾ ಹೋಗುತ್ತೆ. 2 ಗುಂಪುಗಳಾಗಿ ಡಿವೈಡ್ ಮಾಡಿದ್ದಾರೆ, ಒಂದು ರೆಡ್ ಹೌಸ್, ಇನ್ನೊಂದು ಬ್ಲೂ ಹೌಸ್ ಅಂತ. ಈಗ ರೆಡ್ ಹೌಸ್ ಅಲ್ಲಿ ಬಂದಾಗ ರಕ್ಷಿತಾ, ಮಲ್ಲಮ್ಮ, ಕಾವ್ಯ, ಜಾನ್ವಿ, ಅಭಿ, ಸೂರಜ್ ಮತ್ತೆ ಚಂದ್ರಣ್ಣ ಮತ್ತೆ ಧ್ರುವ, ಇಷ್ಟು ಜನ ಕೂಡ ರೆಡ್ ಟೀಮ್ ಅಲ್ಲಿ ಇದ್ದಾರೆ. ಇನ್ನು ಮಿಕ್ದವರೆಲ್ಲ ಕೂಡ ಬ್ಲೂ ಟೀಮ್ ಅಲ್ಲಿ ಇದ್ದಾರೆ. ಅಶ್ವಿನಿ ಮತ್ತೆ ಗಿಲ್ಲಿ ಕೂಡ ಒಂದೇ ಟೀಮ್ ಅಲ್ಲಿ ಇದ್ದಾರೆ. ನೋಡ್ಬೇಕು ಗೇಮ್ ಯಾವ ರೀತಿ ಹೋಗುತ್ತೆ ಏನು ಅಂತ. ಈ ವಾರದಲ್ಲಿ ಅಂದ್ರೆ ನಾಮಿನೇಷನ್ಸ್ ಅನ್ನ ಬೇಸ್ ಮಾಡಿಕೊಂಡು ಬಿಗ್ ಬಾಸ್ ಒಂದು ಚರ್ಚಾ ಸ್ಪರ್ಧೆ ಅಂದ್ರೆ ಇಡ್ತಾರೆ. ಯಾಕೆ ನಾವು ಅವ್ರಿಗಿಂತ ಈ ಮನೆಯಲ್ಲಿ ಇರೋದಕ್ಕೆ ಅರ್ಹರು ಅಂತ ಅಂದ್ಬಿಟ್ಟು ಚರ್ಚೆ ಮಾಡ್ಕೋಬೇಕು, 10 ನಿಮಿಷ ಟೈಮ್ ಅಂತ ಅಂದ್ಬಿಟ್ಟು ಪೈರ್ ಯಾರಾಗ್ತಾರೆ ಅನ್ನೋದನ್ನ ಬಿಗ್ ಬಾಸೇ ಹೇಳ್ತಾರೆ ಅಂತ. ಅಕಸ್ಮಾತ್ ಏನಾದ್ರು ಚೆನ್ನಾಗಿ ವಾದ ಮಾಡಿಲ್ಲ ಅಂತಂದ್ರೆ ಸೆಂಟ್ರಲ್ಲಿ ಬೇಕಾದ್ರೆ ಪ್ರಿನ್ಸಿಪಲ್ ಆದವರು ಕ್ಲಾಸ್ ತಗೋಬಹುದು, ಇಲ್ಲ ಕೇಳ್ಬೋದು, ಏನ್ ಬೇಕಾದ್ರೂ ಅಥಾರಿಟಿ ಅವ್ರಿಗಿರುತ್ತೆ. ಆ ರೀತಿ ಬಿಗ್ ಬಾಸ್ ಕೊಟ್ಟಿರ್ತಾರೆ. ಬಿಗ್ ಬಾಸ್ ಆ ರೀತಿ ಹೇಳಿದಾಗೆ ನಾನು ಅನ್ಕೊಂಡೆ ಗುರು, ಒಬ್ಬರ ಮಧ್ಯೆ ಒಬ್ರಿಗೆ ಫ್ರೆಂಡ್ಶಿಪ್ ಬಾಂಡಿಂಗ್ ಚೆನ್ನಾಗಿರೋರ ಮಧ್ಯೆ ತಂದಿಟ್ಬಿಟ್ಟು ತಮಾಷೆ ನೋಡ್ತಾರೆ ಬಿಗ್ ಬಾಸ್ ಅಂತ ನಾನು ಅನ್ಕೊಂಡಿದ್ದೆ. ಅದೇ ರೀತಿ ಮಾಡಿದ್ರು. ಬಟ್ ನೋಡ್ಬೇಕು ಎಷ್ಟು ದಿನ ಇರುತ್ತೆ ಏನು ಅಂತ. ಫಸ್ಟ್ ಸ್ಟಾರ್ಟಿಂಗ್ ಪೇರ್ ಬಂದು ಯಾರು, ರಾಶಿ ಮತ್ತೆ ಕಾವ್ಯ. ಗುರು, ಇಲ್ಲಿ ಕಾವ್ಯ ಮಾತ್ರ ಎಕ್ಸಲೆಂಟ್ ತರ ಅನ್ಸಿದ್ರು ಗುರು. ಕ್ಲೀನ್ ಆಗಿ ರಾಶಿಕಾ ಗೇಮ್ ನ ಎಕ್ಸ್ಪೋಸ್ ಮಾಡ್ಬಿಟ್ರು. ಮಂಜಕ್ಕ ಜೊತೆ ಇದ್ರು, ಇವಾಗ ಸೂರಜ್ ಜೊತೆ ಇದ್ದಾರೆ. ಗೇಮ್ ಕೂಡ ಅದೇ ರೀತಿ, ಅವ್ರ ಗೇಮ್ ಕೂಡ ಏನು ಆಡ್ತಾ ಇಲ್ಲ. ಬರೀ 5 ದಿನ ಜೊತೆ ಇದ್ದಿದ್ದಕ್ಕೆ ಜನ್ಮದ ಜೋಡಿ ರೇಂಜ್ಗೆ ಫೀಲ್ ಆಗ್ತಾ ಇದ್ದಾರೆ. ಈ ತರ ಇದ್ರೆ ರಾಶಿಗೆ ತುಂಬಾ ಕಷ್ಟ ಗುರು. ರಾಶಿ ಒಂದೇ ಒಂದು ರೀಸನ್ ಇಂದ ಗುರು ಬಿಗ್ ಬಾಸ್ ಹೌಸ್ ಅಲ್ಲಿ ಉಳ್ಕೋತಾ ಇರೋದು. ನನ್ನ ಅನಾಲಿಸಿಸ್ ಪ್ರಕಾರ
ಅವರು ಜಗಳಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ. ಆ ಒಂದೇ ಒಂದಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಅವರು ಕೂಡ ಪ್ಯಾಕಪ್ ಆಗ್ತಾ ಇದ್ರು. ಇಷ್ಟೇ ಆಗ್ತಾ ಇದ್ದಿದ್ದು. ನಿಜವಾಗ್ಲೂ ನೀಟಾಗಿ ಕಾವ್ಯ ಎಕ್ಸ್ಪೋಸ್ ಮಾಡಕ್ ಬಿಟ್ರು. ಗಿಲ್ಲಿ ಜೊತೆ ಇಲ್ದೆ ನಾನು ಇರ್ತೀನಿ, 1 ವೀಕ್ ಇರ್ತೀನಿ, ನೀನು ಯಾರ ಜೊತೆ ಸೇರಿದೆ 1 ವೀಕ್ ನಿನ್ನ ಓನ್ ಆಗಿ ನಿನ್ ಗೇಮ್ ಆಡ್ತೀಯ ಅಂತ ಅಂದ್ಬಿಟ್ಟು ಸಖತ್ತಾಗಿ ಎಕ್ಸ್ಪೋಸ್ ಮಾಡಿದ್ರು. ಆಗಲ್ಲ, ಯಾರು ರಾಶಿ ಕೈಯಲ್ಲಿ ಆಗೋದಿಲ್ಲ, ಬಿಲ್ಕುಲ್ ಆಗೋದಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಬಿಲ್ಕುಲ್ ಆಗೋದಿಲ್ಲ. ಇವರಿಬ್ಬರು ವಾದ ವಿವಾದ ಕೇಳಿದಾಗ ಕಾವ್ಯ ಪಾರ್ ಬೆಟರ್ ತರ ಇತ್ತು ಗುರು. ರಾಶಿದೇನು ಇಲ್ಲ. ನಮ್ಮ ಪ್ರಿನ್ಸಿ ಕೂಡ ಅದೇ ಡಿಸಿಷನ್ ತಗೊಂಡು ಕಾವ್ಯ ಗೆದ್ದಿದ್ದಾರೆ. ಇಲ್ಲಿ ರಾಶಿ ನಾಮಿನೇಟ್ ಆಗ್ತಾರೆ. ನೆಕ್ಸ್ಟ್ ಎರಡನೇದು ಬಂದು ರಕ್ಷಿತಾ ಮತ್ತೆ ರಿಷಾ ಗೌಡ ಅವ್ರದ್ದು ನಾನು ಹೇಳ್ತೀನಿ ಗುರು. ಬರೀ ಒಂದು ಪಾಯಿಂಟ್ ಇಲ್ಲ ರಿಷಾ ಗೌಡ ಅವ್ರದ್ದು. ಆ ವಾಯ್ಸ್ ಒಂದು ಇರಿಟೇಷನ್ ವಾಯ್ಸ್ ಬಿಟ್ರೆ ಇನ್ನೇನು ಇಲ್ಲ ಗುರು. ಸುಮ್ಮನೆ ಕಿಚ್ಚಾಡ್ತಾ ಇದ್ದಾರೆ. ಬಕೆಟ್ ಗ್ಯಾಂಗ್ಗೆ ಹೊಸ ಮೆಂಬರು ಆ್ಯಡ್ ಆಗಿದ್ದಾರೆ ಅಷ್ಟೇ, ಹೋಗಿ ಸೇರ್ಕೊಂಡಿದ್ದಾರೆ. ಏನ್ ಜಾಸ್ತಿ ಇಲ್ಲ, 2 ವೀಕ್ಸ್ ಅಷ್ಟೇ ಪ್ಯಾಕಪ್ ಆಗ್ತಾರೆ. ತಲೆ ಕೆಡ್ಸ್ಕೊಬಿಡಿ. ರಕ್ಷಿತಾನ ಪೇಕ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂಥರ ಮಾತಾಡ್ತಾರೆ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲಿ ಮಾತಾಡೋದಿಲ್ಲ. ಅಲ್ಲಿ ಮಾತಾಡ್ಬೇಕಾದ್ರೂ ಅವ್ರ ಲೈಕ್ ಒಂದು ಬಳಸಲಿಲ್ಲ ಅಷ್ಟೇ. ಮಾಮೂಲಿ ಅವ್ರು ಏನ್ ಲ್ಯಾಂಗ್ವೇಜ್ ಇದೆಯೋ ಅದೇ ಲ್ಯಾಂಗ್ವೇಜ್ ಅನ್ನ ಅವ್ರು ಬಳಸಿದ್ದು. ಉಂಟು, ಅದು ಇದು ಎಲ್ಲ ಬಳಸಿದ್ರು, ಅವರು ಎಲ್ಲಾ ಪದಗಳು ಬಳಸಿದ್ರು. ಬಟ್ ಇವ್ರು ಏನ್ ನಾನು ದೊಡ್ಡದಾಗಿ ರಕ್ಷಿತಾನ ಎಕ್ಸ್ಪೋಸ್ ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ರಕ್ಷಿತಾ ಮುಂದೆ ವಾದ ಮಾಡಕ್ ಆಗ್ಲಿಲ್ಲ. ರಕ್ಷಿತಾ ಸರಿಯಾಗಿ ಕೊಟ್ಲು. ಫೇಕು ನನ್ನ ಪ್ರಕಾರ ಯಾರು ರಿಷಾ ಗೌಡ ಫೇಕು. ನಿಜವಾಗ್ಲೂ ರಿಷಾ ಗೌಡನೇ ಫೇಕು. ಬಂದಿದ ತಕ್ಷಣ ಗಿಲ್ಲಿ ಭಜನೆ ಮಾಡ್ಕೊಂಡು ಕುತ್ಕೊಂಡ್ಲು. ಯಾಕಂದ್ರೆ ಗಿಲ್ಲಿಗೆ ಆಚೆ ಕಡೆ ಪಾಸಿಟಿವಿಟಿ ಇದೆ. ಗಿಲ್ಲಿ ಜೊತೆ ಇದ್ರೆ ನಾನು ಪಾಸಿಟಿವ್ ಆಗ್ತೀನಿ, ನಾವಿಬ್ರು ಒಂದು ಪೈರ್ ಆಗೋಣ ಅನ್ನೋದು ಒಂದು ಸೃಷ್ಟಿ ಮಾಡಕ್ ಹೋಯ್ತು. ಗಿಲ್ಲಿ ನೋಡಷ್ಟು ನೋಡ್ದ, ಈ ಅಮ್ಮನ ಆಟಿಟ್ಯೂಡ್ ನೋಡಿ ಆಚೆ ಇಟ್ಟ. ಈ ನಿಜ ತಾನೆ, ನನ್ಗನ್ಸಿರೋ ಪ್ರಕಾರ ರಿಷಾನೇ ಫೇಕ್ ಗುರು. ಒಬ್ಬೊಬ್ಬರ ಹತ್ರ ಒಂದೊಂದ್ ತರ ಇದ್ದಾರೆ. ಯಾವ್ದು ಒರಿಜಿನಲ್ ಅಂತ ನಂಬೋದು? ಒಂದು ಗೇಮ್ ಆಡಕ್ ಆಗಲ್ಲ. ಈ ಕಡೆ ಬಂದಾಗ ರಕ್ಷಿತಾ ಎಷ್ಟು ಚೆನ್ನಾಗಿ ಗೇಮ್ ಮಾಡಿದ್ರು. ಇವರಿಬ್ಬರಿಗೂ ಹೋಲಿಕೆ ಮಾಡ್ಕೊಂಡ್ರೆ ರಕ್ಷಿತಾ ಫಾರ್ ಬೆಟರ್. ನಮ್ಮ ಪ್ರಿನ್ಸಿ ಕೂಡ ಅದನ್ನೇ ಡಿಸಿಷನ್ ಕೊಡ್ತಾರೆ, ರಕ್ಷಿತಾ ಬೆಟರ್ ಅಂತ ಹೇಳ್ತಾರೆ. ಇಲ್ಲಿ ರಿಷಾ ನಾಮಿನೇಷನ್ಸ್ಗೆ ಬರ್ತಾರೆ. ನೆಕ್ಸ್ಟ್ ಜಾನ್ವಿ ಮತ್ತೆ ಅಶ್ವಿನಿ ಗೌಡ. ಈಗಲೇ ವೇಟಿಂಗ್ ಇದ್ದಿದ್ದು ನಾನು ಇವರ ಇದಕ್ಕೆ ಫೈಟ್ಗೆ. ಬಟ್ ಪ್ರೋಮೋ ರೇಂಜ್ಗೆ ಎಪಿಸೋಡ್ ಅಲ್ಲಿ ಇಲ್ಲ ಗುರು. ಪ್ರೋಮೋ ರೇಂಜ್ ಅವ್ರು ಏನ್ ಪ್ರೋಮೋ ಬಿಟ್ಟಿದ್ರು ಆ ರೇಂಜ್ಗಿಲ್ಲ. ಅವರು ಸ್ಟಾರ್ಟಿಂಗ್ ಬಂದಾಗ ಕಾಮಿಡಿಯಾಗಿ ಇವ್ರು ಹೊಗಳ್ಕೊಳ್ಳೋ ಕಾರ್ಯಕ್ರಮ ಇಟ್ಕೊಂತಾರೆ. ಬಿಗ್ ಬಾಸ್ ಬಿಡ್ತಾರ, ಬಿಗ್ ಬಾಸ್ ಮಾಡಿರೋದೇ ಜಗಳ ಇಬ್ಬರಿಗೂ ತಂದಿಡ್ಬೇಕು ಅಂತಾನೆ ಮಾಡಿರೋದು. ಅಶ್ವಿನಿ ಗೌಡ ಅವ್ರನ್ನ ತುಂಬಾ ದಿನ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಜಾನ್ವಿನ ದೂರ ಮಾಡಬೇಕು ಅಂತ ಗೊತ್ತು ಬಿಗ್ ಬಾಸ್ಗೆ. ತಂದಿಟ್ರು. ಬಿಗ್ ಬಾಸ್ ಉಗಿದ್ರು ಸೆಂಟ್ರಲ್ಲಿ. ಈ ಕಡೆ ಪ್ರಿನ್ಸಿ ಕೂಡ ಉಗಿದ್ರು, ಇಲ್ಲ ಇವ್ರು ವಾದ ಮಾಡ್ಕೊಂತ ಇಲ್ಲ ಅಂತ. ಆದ್ರೂ ಕೂಡ ಏನು ಒಂದು 80% ಶುಗರ್ ಕೊಟ್ಟಿರ್ತಾರನೇ ಮಾತಾಡ್ತಾ ಇದ್ರು. ಕೊನೆಗೆ ಜಾನ್ವಿ ಮೇಡಮ್ ಸ್ವಲ್ಪ ಓಪನ್ ಅಪ್ ಆದ್ರು. ಅವಾಗ ಇವರು ಬರಷ್ಟಾದ್ರು ಅಶ್ವಿನಿ ಮೇಡಮ್. ಗುರು ಇಲ್ಲಿಬ್ಬರು ವಾದ ನೋಡಿದಾಗ ಇಲ್ಲಿ ಅಶ್ವಿನಿ ಅವ್ರದ್ದು ನನಗೆ ಯಾಕೋ ರೈಟ್ ಅಂತ ಅನಿಸ್ತು ಗುರು. ಜಾನ್ವಿಗಿಂತನೂ ವಾದ ಚೆನ್ನಾಗಿ ಮಾಡಿದ್ರು ವಾದ. ಬಟ್ ಸ್ನೇಹ ಮಾಡು ಅಂತ ಯಾರು ಹೇಳಿದ್ರು, ನಂಬು ಅಂತ ಯಾರು ಹೇಳಿದ್ರು, ಎಲ್ಲ ಮುಂದೆ ಬಿಟ್ಬಿಟ್ಟು ಚೂರಿ ಹಾಕ್ತಾರೆ. ನಂಬು ಅಂತ ಹೇಳಿದ್ದು ಯಾರು ಮಿಸ್ಟೇಕು? ಅಶ್ವಿನಿ ಅವ್ರ ಮಿಸ್ಟೇಕ್. ಏನ್ ಮಾಡೋಕ್ಕಾಗುತ್ತೆ ಅಲ್ವಾ? ಯಾಕೆ ನಂಬಬೇಕಾಗಿತ್ತು? ಜಾನ್ವಿ ಅವರು ಸೈಲೆಂಟ್ ಆಗಿದ್ದೆ ಗೇಮ್ ಆಡಿದ್ರು. ಈಗ ಅವ್ರು ರೇಸಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ಇವ್ರು ಹಿಂದೆ ಟಾಟಾ ಇಸ್ ಥರ ಬಂದು ನಾವು ಲೇಟಾಗಿ ಬಂದು ಗುರಿ ತಲುಪ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಇವರು ನಮಗೆ ಹಳ್ಳ ತೋಡ್ತಾ ಇದ್ದಾರೆ ಅಂತ ಇವ್ರು ಇಟ್ಕೊಂಡ್ರು. ಕೊನೆಗೆ ಹತ್ಕೊಂಡು ಹೋದ್ರು. ಬೇಕಾಗಿತ್ತ ಇದು? ಹೋದ್ಮೇಲೆ ಗುರು ಬಿಗ್ ಬಾಸ್ ಹೌಸ್ ಅಂದಮೇಲೆ ಬಾಂಡಿಂಗ್ ಎಲ್ಲ ಕ್ರಿಯೇಟ್ ಆಗತ್ತೆ. ಬಟ್ ಏನು ಗುರು, ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ 5 ದಿನಕ್ಕೆ 6 ದಿನಕ್ಕೆ ಅನ್ನೋ ರೇಂಜ್ ಬಾಂಡಿಂಗ್ ಅಂತೂ ಕ್ರಿಯೇಟ್ ಆಗಲ್ಲ ಅಂತ ನನ್ನ ಒಪಿನಿಯನ್ ಗುರು. ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಪ್ರಿನ್ಸಿ ಡಿಸಿಷನ್ ಬಂದು ಜಾನು ಗೆಲ್ತಾರೆ, ಇಲ್ಲಿ ಅಶ್ವಿನಿ ಸೋಲ್ತಾರೆ. ಅಶ್ವಿನಿ ಪಾಪ ಜಾಸ್ತಿ ಡಿಸಪಾಯಿಂಟ್ ಆಗ್ತಾರೆ. ತುಂಬ ಒಂಥರ ಯಾಕೋ ಫ್ರೆಂಡ್ಶಿಪ್ಪನ್ನು ನಂಬಿ ಮೋಸ ಹೋದೆ ಅನ್ನೋ ರೇಂಜ್ಗೆ, ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋ ರೇಂಜ್ಗೆ ಪ್ರೊಜೆಕ್ಟ್ ಮಾಡ್ತಾರೆ. ಬಟ್ ಮೋಸ ಹೋಗಿದ್ದು ತಪ್ಪಲ್ಲ, ಇವ್ರು ನಂಬಿದ್ದು ತಪ್ಪು. ಯಾಕೆ ಮಾಡಬೇಕಾಗಿತ್ತು? ಅಶ್ವಿನಿ ಮೇಡಮಿಂದನೇ ಜಾನುಗೆ ಎಷ್ಟೋ ಸಪೋರ್ಟ್ ಬರ್ತಾ ಇದ್ದಿದ್ದು. ಯಾಕೆ ಬೇಕಾಗಿತ್ತು ಇವ್ರಿಗೆ? ಇವ್ರ ಆಟ ಇವ್ರು ಓನ್ ಗೇಮ್ ಇವ್ರು ಆಡ್ಕೋಬೇಕಾಗಿತ್ತು. ಇಷ್ಟೆಲ್ಲ ಆದಮೇಲೆ ಮತ್ತೆ ಹೋಗಿ ಸೇರಿಕೊಂಡ್ರೆ ಅಶ್ವಿನಿ ಮೇಡಮ್ ಅಷ್ಟೇ ಗುರು. ಅಶ್ವಿನಿ ಮೇಡಮ್ ಈಗ ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಟ್ಟು ಇಂಡಿವಿಜುವಲ್ ಗೇಮ್ ಮಾಡಿ. ಈಗ ಹೆಂಗೂ ಅಶ್ವಿನಿ ಮೇಡಮ್ ಅವ್ರಿಗೆ ಯಾರೂ ಆಗ್ತಾ ಇಲ್ಲ. ಎಲ್ಲರ ಮೇಲೆ ಒಂದು ರೌಂಡ್ ಜಗಳ ಹಾಕ್ಕೊಂಡು ಎಲ್ಲರಿಗೂ ಕಾರ್ನರ್ ಮಾಡ್ಕೊಬಿಟ್ಟು 1 ವರ್ಷ ಸಾಲ್ ಥರ ಮಾಡ್ಕೊಬಿಟ್ರೆ ಅಶ್ವಿನಿ ಮೇಡಮ್ ನೋಡಿಯಪ್ಪ ಗೇಮ್ ವರ್ಕೌಟ್ ಆಗುತ್ತೆ ಎಂಬುದು ಪಕ್ಕಾ ವರ್ಕೌಟ್ ಆಗುತ್ತೆ. ಜನನೂ ಅಷ್ಟೇ 1 ವಾರ 2 ವಾರ ನೋಡ್ತಾರೆ, ಏನು ಎಲ್ಲ ಇವ್ರ ಮೇಲೆ ಈ ಥರ ಹೋಗ್ತಾ ಇದ್ದಾರೆ ಅಂತ. ಕೊನೆಗೆ ಸಿಂಪತಿ ಸ್ಟಾರ್ಟ್ ಆಗಿಬಿಡುತ್ತೆ, ಪಕ್ಕಾ ಸ್ಟಾರ್ಟ್ ಆಗಿಬಿಡುತ್ತೆ. ಕರೆಕ್ಟಾಗಿ ತಲೆ ಉಪಯೋಗಿಸಿದ್ರೆ ಈಸಿಯಾಗಿ ಮಾಡ್ಕೋಬೋದು. ಅವ್ರು 1 ವರ್ಷ ಸಾಲ್ ಅನ್ನೋ ಥರ ಅಶ್ವಿನಿ ಮೇಡಮ್ ಮಾಡ್ಕೋಬೋದು, ಅವ್ರ ಕೈಯಲ್ಲಿದೆ. ಮತ್ತೆ ನಾನು ಜಾನು ಅದು ಇದು ಅಂತ ಹೋಗ್ತೀನಿ ಅಂದರೆ ಅದು ಅವ್ರ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಧ್ರುವ ಮತ್ತೆ ಸುಧೀರ್ ಗುರು. ಇಲ್ಲಿ ಧ್ರುವ ಅಂತೂ ಬರ್ರಿ ಎಮೋಷ್ನಲ್ ಗುರು. ಪಾಯಿಂಟ್ಸು ನನ್ನ ಒಪಿನಿಯನ್ ಪ್ರಕಾರ
ಸುಧೀರ್ಗಿಂತನೂ ಧ್ರುವಂತೆ ಎಷ್ಟೋ ಬೆಟರ್, ಫಾರ್ ಬೆಟರ್. ಬಟ್ ವ್ಯಾಲಿಡ್ ಪಾಯಿಂಟ್ಸ್ ಇಟ್ಟಿಲ್ಲ. ಈ ಕಡೆ ಬಂದ್ರೆ ಕಾಕ್ರೋಚ್ ಬಂದ್ರೆ ಸುಮ್ಮನೆ ಬರೀ ಡೈಲಾಗ್ ಮುಖದ ಮೇಲೆ ಡೈಲಾಗ್ ಹೊಡೆದು ಇದು ಮಾಡ್ಕೊಂಡ್ರು. ಇವ್ರು ಧ್ರುವಂತ ಬರೀ ಎಮೋಷನಲ್ಲು, ಉತ್ತಮ, ಅದು ಇದು ಅಂತ. ಏನಕ್ಕೆ ಬೇಕು ಗುರು? ಕೊನೆಗೆ ಇಲ್ಲಿ ಪ್ರಿನ್ಸಿ ಬಂದು ಕಾಕ್ರೋಚ್ ಕೊಡ್ತಾರೆ. ಕಾಕ್ರೋಚ್ ಲಕ್ ಹೆಂಗಿದೆ ನೋಡಿ. ಒಟ್ನಲ್ಲಿ ಕಾಕ್ರೋಚ್ಗೆ ಇದು ಡಿಸ್ಅಡ್ವಾಂಟೇಜ್ ಅಪ್ಪ. ನಾಮಿನೇಷನ್ಸ್ಗೆ ಬರ್ದೆ ಇಷ್ಟು ವಾರ ಅಂದ್ರೆ ಜನ ಬೇರೆಯವ್ರಿಗೆ ಅಡಿಕ್ಟ್ ಆಗೋಗಿರ್ತಾರೆ ಫ್ಯಾನ್ಸು. ಓಟ್ ಹಾಕಿ ಈಗ ಸಡನ್ ಆಗಿ ಇವ್ರಿಗೆ ಹಾಕ್ಬೇಕು 7ನೇ ವಾರ ಅಂದ್ರೆ ಕಷ್ಟ ಗುರು, ಕಷ್ಟ ಇದೆ ಕಾಕ್ರೋಚ್ಗೆ. ಅದಾದ್ಮೇಲೆ ನೆಕ್ಸ್ಟು ಗಿಲ್ಲಿ ಮತ್ತೆ ಚಂದ್ರಣ್ಣ ಬರ್ತಾರೆ. ಇವರು ಕಾಮಿಡಿಯಾಗಿ ಸ್ಟಾರ್ಟ್ ಮಾಡಿ ಕೊನೆಗೆ ಒಳ್ಳೆ ವ್ಯಾಲಿಡ್ ಪಾಯಿಂಟ್ಸ್ ಅನ್ನ ಈಚೆ ತೆಗಿತಾರೆ. ಚಂದ್ರಣ್ಣ ಟೂ ಗುಡ್ ಗುರು, ಎಕ್ಸಲೆಂಟ್ ಆಗಿ ಈಚೆ ತೆಗೆದ ಪಾಯಿಂಟ್ಸ್ ಅನ್ನ. ಆರ್ಗ್ಯುಮೆಂಟ್ ಚೆನ್ನಾಗಿ ಮಾಡಿದ್ರು ಚಂದ್ರಣ್ಣ. ಗಿಲ್ಲಿನೂ ಮಾಡ್ದ, ಬಟ್ ಚಂದ್ರಣ್ಣ ಇನ್ನೂ ಸಖತ್ತಾಗಿ ಆರ್ಗ್ಯುಮೆಂಟ್ ಮಾಡ್ದ ಗುರು. ನನ್ನ ಒಪಿನಿಯನ್ ಏನು ಅಂತಂದ್ರೆ, ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡಿದ್ರೆ ಸಾಕಾಗಲ್ಲ ಗುರು. ಸ್ವಲ್ಪ ಕಪ್ ಗೆಲ್ಬೇಕು ಅಂದ್ರೆ ಸೀರಿಯಸ್ನೆಸ್ ಇರಬೇಕು. ಸೀರಿಯಸ್ನೆಸ್ ಇದ್ರೆ ಪಕ್ಕ ಗೆಲ್ಲಿನೇ ಕಪ್ ಹೊಡಿತಾನೆ. ಇಲ್ಲ ಇದೇ ತರ ಕಾಮಿಡಿ ಮಾಡ್ಕೊಂಡಿದ್ರೆ ಕಷ್ಟ ಆಗುತ್ತೆ ಗುರು. ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಬಟ್ ಒಂದು ಚೇಂಜ್ ಆಗ್ಬೇಕು ಗುರು. ಬೇರೆಯವ್ರಿಗೆ ಹರ್ಟ್ ಆಗೋ ತರ ಕಾಮಿಡಿ ಮಾಡಬಾರ್ದು. ಈಗ ಅವ್ರು ಕೇಳ್ತಾರೆ ರೆಸ್ಪೆಕ್ಟ್ಗೂ ಏನು ಇದು ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದಾಗ, ನಾವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಅಂತನ್ಬಿಟ್ಟು ಹೇಳ್ತಾರೆ. ಅಲ್ಲಿ ರಘು ಈ ಎಕ್ಸಾಂಪಲ್ ಓವರ್, ಅದು ಬೇಡ. ನೀನು ಕಪ್ಪು ಗೆಲ್ಲೋ ಕುದುರೆ ಗುರು, ಏನಕ್ಕೆ ಬೇಕು ಹೇಳು ಅವೆಲ್ಲ? ಈಗ ಪ್ರೆಸೆಂಟ್ ನಡೀತಾ ಇದೆ, ಓಡ್ತಾ ಇದೆ ನಿನ್ ಕುದುರೆ. ಇನ್ನು ಬರ್ತಾ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಬೇಡ, ಚೇಂಜ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅವ್ರ ಮನೆಯವ್ರು ಯಾರಾದ್ರೂ ಹೋದ್ರೆ ಫೀಡ್ಬ್ಯಾಕ್ ಕೊಡಿ, ಬೇಡಪ್ಪ ಇದು ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಸೀರಿಯಸ್ ಆಗಿ ಆಡು, ಕಪ್ಪು ಗೆಲ್ಲೋದು ನೀನೆ ಅಂತ ಕೊಡಿ ಅವ್ರಿಗೆ. ಅದು ಬಿಟ್ಟು ಇದೇ ತರ ಇದ್ರೆ ಕಷ್ಟ ಆಗುತ್ತೆ ಗುರು. ನೆಕ್ಸ್ಟ್ ಮಾಳು ಮತ್ತೆ ಅಭಿ, ಇದು ಸಿಂಗಲ್ ಹ್ಯಾಂಡೆಡ್ಲಿ ಹೇಳ್ಬಿಡ್ಬೋದು ಅಭಿನೇ ಗೆಲ್ಲೋದು ಅಂತ. ಮಾಳು ಏನು ವಾದ ವಿವಾದ ಮಾತೇ ಆಡಲ್ಲ ಮನುಷ್ಯ, ಇನ್ನೆಲ್ಲಿ ವಾದ ವಿವಾದ ಮಾಡ್ತಾನೆ ಹೇಳಿ. ಇಲ್ಲಿ ಕೊನೆಗೆ ನೆಕ್ಸ್ಟು ಮಲ್ಲಮ್ಮ ಮತ್ತೆ ಸ್ಪಂದನ ಬರ್ತಾರೆ. ಮಲ್ಲಮ್ಮಗೆ ಗೇಮ್ ಅರ್ಥ ಆಗ್ತಾ ಇಲ್ಲ ಗುರು. ಏನು ಹೇಳಿದ್ರು ಅದು ಇದು ಆಡ್ತೀವಿ ಮಾಡ್ತೀವಿ, ಪಾತ್ರೆ ತೊಳಿತೀವಿ, ಅದು ಇದು ಇದನ್ನೆಲ್ಲೇ ಇದ್ದಾರೆ. ಕಷ್ಟ ಆಗುತ್ತೆ ಗುರು ಮಲ್ಲಮ್ಮಗೆ. ಬರ್ತಾ ಸ್ಕ್ರೀನ್ ಪ್ಲೇಸು ಕಡಿಮೆ ಮಾಡಿದ್ದಾರೆ, ನೋಡಬೇಕು. ಕೊನೆಗೆ ಸ್ಪಂದನ ಗೆಲ್ತಾರೆ. ಓವರ್ ಆಗಿ ಇಲ್ಲಿ ಬಂದಾಗ ಕಾವ್ಯ ಗೆಲ್ತಾರೆ, ರಕ್ಷಿತಾ ಗೆಲ್ತಾರೆ, ಜಾನು ಗೆಲ್ತಾರೆ, ಸುಧಿ ಗೆಲ್ತಾರೆ, ಸೂರಜ್ ಗೆಲ್ತಾರೆ. ಸೂರಜ್ ಮತ್ತೆ ಅವ್ರದ್ದು ನೋಡ್ಬೇಕು. ಆ ಸೂರಜ್ ಧನುದಂತೂ ನಿಜವಾಗ್ಲು ಧನು ಪಾರ್ ಬೆಟರ್ ಗುರು. ಸೂರಜ್ ಡಮ್ಮಿ, ಒಂಥರ ಅದೇನೋ ಹೇಳ್ತಾರಲ್ಲ ಜೋಕರ್ ತರ. ನಿಜವಾಗ್ಲು ಹೇಳ್ಬೇಕಂದ್ರೆ ಬಂದು 3 ದಿನಕ್ಕೆ ಆ ರೇಂಜ್ಗೆ ಫ್ರೆಂಡ್ಶಿಪ್ ಬಾಂಡಿಂಗು ಅಂತಂದ್ರೆ, ರಿಯಲ್ ಆಗಿ ಬಾಂಡಿಂಗ್ ಫಾರ್ಮ್ ಆಗೋದಕ್ಕೆ ಇನ್ನು ಎಷ್ಟು ವರ್ಷಗಳು ಬೇಕಾಗುತ್ತೆ ಗುರು. ಫುಲ್ ಫೇಕ್ ನಿಜವಾಗ್ಲು. ಸೂರಜ್ ಫೇಕ್ ಅಂತ ಅನಿಸ್ತಾ ಇದೆ ನನಗಂತೂ. ಧನು ಪರ್ಫೆಕ್ಟ್ ಗುರು, ಟಾಸ್ಕ್ಗಳೆಲ್ಲ ಸಖತ್ತಾಗಿ ಆಡಿದ್ದಾನೆ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡ್ತಾರೆ. ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಗುರು ಧನು ನನ್ನ ಪ್ರಕಾರ. ಎಕ್ಸಲೆಂಟ್. ಇಲ್ಲಿ ಮಾತ್ರ ಧನುಗೆ ಇದು ಮಾಡಬೇಕಾಗಿತ್ತು, ಬಟ್ ಅಣ್ಣ ಆ ಕಡೆ ಸೂರಜ್ಗೆ ಸಪೋರ್ಟ್ ಮಾಡಿದ್ರು. ಎಲ್ಲ ಆದಮೇಲೆ ಟೋಟಲ್ ಆಗಿ ಓವರ್ ಆಗಿ 8 ಜನ ನಾಮಿನೇಟ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಬರ್ತಾರೆ ಇಲ್ಲಿ ರಿಷಾ ಗೌಡ ಅವ್ರು ಬಂದ್ಬಿಟ್ಟು ರಕ್ಷಿತಾ ಅವ್ರ ಮೇಲೆ ಗೆಲ್ಲಕ್ಕಾಗ್ಲಿಲ್ವಲ್ಲ ಉರ್ಕೊಂಡು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರು ಫೇಕು ಸುದೀಪ್ ಸರ್ ಮುಂದೆ ಇದೇ ಥರ ಲೈಕ್ ಅದು ಇದು ಅಂತ ಮಾತಾಡಲಿ, ನಾನು ಎಕ್ಸ್ಪೋಸ್ ಮಾಡ್ತೀನಿ, ಅದು ಇದು ಏನಂದ್ರೆ ಅದು ಮಾತಾಡ್ತಾರೆ. ಬೈಕೊಂಡ್ರು ಚಿಂತೆ ಇಲ್ಲ ಅಂತ. ಅವ್ರು ಹೆಂಗಿದಾರೆ ಹಂಗೆ ಮಾತಾಡ್ತಾ ಇದ್ದಾರೆ ಗುರು. ಫೇಕ್ ಆಗಿ ತುಂಬ ದಿನ, 2 ತಿಂಗಳು ಇರೋಕ್ಕಾಗೋದಿಲ್ಲ. ಯಾವತ್ತೋ ಒಂದಿನ ಮಾಸ್ಕ್ ಈಚೆ ಬರಬೇಕು. ಇವರು ಬಂದು ಇವ್ರು ಹಾಕ್ಕೊಂಡಿರೋದು ರಿಯಲ್ ಮಾಸ್ಕ್ ಅಂತ ನನಗೆ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಗಿಲ್ಲಿ ಕೊನೆಯದಾಗಿ ಎಲ್ಲದಕ್ಕೂ ಪನಿಷ್ಮೆಂಟ್ ಅಂತ ತಗೊಂಡು ಆಚೆ ಇರೋದು, ಸುಮ್ಮನೆ ಅಲ್ಲಿ ಓಡಾಡೋದು, ಫನ್ ಚೆನ್ನಾಗಿ ಕ್ರಿಯೇಟ್ ಮಾಡ್ದ. ಒನ್ ಮ್ಯಾನ್ ಶೋ ನಾನು ಹೇಳ್ತೀನಿ, ಇಲ್ಲ ಅಂತ ಹೇಳಿಲ್ಲ, ಬಟ್ ಅದು ಆರ್ಗ್ಯಾನಿಕ್ ವೇನಲ್ಲಿ ಇರಬೇಕು ಗುರು. ಯಾರೇ ಆಗಿದ್ರು ಕೂಡ ಆರ್ಗ್ಯಾನಿಕ್ ವೇನಲ್ಲಿ ಇರಬೇಕು, ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು, ಆ ರೀತಿ ಇರಬೇಕು. ಈ ಗಿಲ್ಲಿ ಕೆಲವೊಂದ್ಸಲ ಮಾತಾಡೋದು ಹೆಂಗಿರುತ್ತೆ ಅಂದರೆ, ನೇರವಾಗಿ ಚುಚ್ಚಿ ಮಾತಾಡೋ ಥರ ಇರುತ್ತೆ. ಬಟ್ ಆಪೋಸಿಟ್ ಮಾಡೋರು ಅದೇ ಥರ ಇದ್ದಾರೆ, ಗಿಲ್ಲಿಗೆ ಪ್ರವೋಕ್ ಮಾಡೋ ಥರನೇ ಇದ್ದಾರೆ. ಈಗ ಚಂದ್ರಣ್ಣ ಗಿಲ್ಲಿ ನಡುವೆ ನಡೀತಾ ಇರಬೇಕಾದ್ರೆ ಚರ್ಚಾಸ್ಪರ್ಧೆ, ಈ ಕಡೆ ಅಶ್ವಿನಿ ಗೌಡ ಅವ್ರದ್ದು ಚಪ್ಪಾಳೆಗಳು ನೋಡಬೇಕಾಗಿತ್ತು. ಉರಿಯುತ್ತೆ ಪಾಪ, ಗಿಲ್ಲಿಗೂ ಉರಿಯುತ್ತೆ. ಅವ್ರು ಉರಿಸ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕಪ್ಪು ಮುಖ್ಯ ಬಿಗಿಲು. ಕಪ್ಪು ಗೆಲ್ಲಬೇಕು ಅಂತಂದರೆ ಸ್ವಲ್ಪ ತಾಳ್ಮೆ ಇರಬೇಕು ಅಂತ ನನ್ನ ಒಪಿನಿಯನು. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ನಮಸ್ತೆ.